ಹಾಯ್ ಎಲ್ರಿಗೂ, ಇವತ್ತು ನಾನು ನಿಮಗೆ ಒಂದು ರೆಸಿಪಿನ ತೋರಿಸ್ತೀನಿ. ಅದೇನೆಂದರೆ ನನ್ನ ಫೇವ್ರೆಟ್ ಬಜ್ಜಿ. ಸೊ ಬಜ್ಜಿ, ಮಿರ್ಚಿ ಬಜ್ಜಿ ಮಾಡೋದು ಯಾವ ಥರ ಅಂತ ನಾನು ನಮ್ಮ ಮನೇಲಿ ನಮ್ಮ ಮಾಮ್ ಹೆಂಗೆ ಮಾಡ್ತಾರೆ ಅದನ್ನ ನಾನು ನಿಮಗೆ ಎಲ್ರಿಗೂ ತೋರಿಸ್ಬೇಕಂತ ಇಷ್ಟಪಡ್ತಿದ್ದೀನಿ. ಸೊ ನೋಡಿ ಹೇಗೆಲ್ಲ ಮಾಡ್ತೀವಿ ಬಜ್ಜಿನ, ಯಾವ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ನೀವು ಒನ್ಸ್ ಕಡಲೆ ಹಿಟ್ಟನ್ನ ತೊಗೋಬೇಕು. ಕಡಲೆ ಹಿಟ್ಟಲ್ಲಿ ನಾವು ಏನು ಮಾಡಬೇಕಂತಂದರೆ ಸ್ವಲ್ಪ ಕರಿಬೇವು ಹಾಕಬೇಕು, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಓಂಕಾಳನ್ನ ಹಾಕಿ ಬೇಕಾದಷ್ಟು ಸ್ವಲ್ಪ ಖಾರದ ಪುಡಿ ಮಿರ್ಚಿ ಪೌಡರ್ನ ಹಾಕಬೇಕು. ಸೊ ಅದಾದಮೇಲೆ ನಾವು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈಗ ನಾವು ಸ್ವಲ್ಪನೇ ನೀರು ಹಾಕ್ತಾ ನೀಟಾಗಿ ಅದನ್ನ ಕಲಿಸ್ಕೊಳ್ತಾ ಹೋಗಬೇಕು. ಸೊ ಆದಾಗ ನಾವು ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ, ಅದು ಬರೋವರೆಗೂ ನಾವು ಅದನ್ನ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗಬೇಕು. ತುಂಬ ತೆಳುವಾಗೂ ಮಾಡಬಾರ್ದು, ಸ್ವಲ್ಪನೇ ನೀರು ಹಾಕ್ತಾ ಅದನ್ನ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದೇ ರೀತಿ ವಿಡಿಯೋದಲ್ಲಿ ತೋರಿಸ್ತಿರುವಾಗ ಅದೇ ಥರನೇ ನಾವು ಸ್ವಲ್ಪ ನೀರು ಹಾಕ್ತಾ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾವು ಹಿಟ್ಟನ್ನ ಕಲಸಾದ್ಮೇಲೆ ಒಂದು 5 ಮಿನಿಟ್ಸ್ ಆಚೆ ಕಡೆ ಇಟ್ಟು ನಾವು ಎಣ್ಣೆನ ಈ ಕಡೆ ಒಲೆ ಮೇಲೆ ಕಾಯೋಕ್ಕೆ ಇಡಬೇಕು. ಅದಾದಮೇಲೆ ಎಣ್ಣೆ ಕಾಯ್ತಾ ಇರಬೇಕಾದ್ರೆ ನಾವು ಮಿರ್ಚಿ ಬಜ್ಜಿ ಮಾಡ್ತಿರೋದ್ರಿಂದ ಮಿರ್ಚಿನ ಒಂದೊಂದಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ನಾವು ಅದರಗಡೆ ಹಿಂದೆ ಅದನ್ನು ಸ್ವಲ್ಪ ಮುಂದೆ ಕಟ್ ಮಾಡಿ ಇಟ್ಕೋಬೇಕು. ಸೊ ದ್ಯಾಟ್ ಬಜ್ಜಿ ತುಂಬ ಟೇಸ್ಟಾಗಿ ಬರುತ್ತೆ, ಸ್ವಲ್ಪ ಖಾರವಾಗೂ ಇರುತ್ತೆ. ಯಾರ್ಯಾರಿಗೆ ಸ್ಪೈಸಿ ಬಜ್ಜಿ ಇಷ್ಟ ಆಗೋರಿಗೆ ಇದು ತುಂಬಾ ಲೈಕ್ ಆಗುತ್ತೆ. ಸೊ ನೆಕ್ಸ್ಟ್ ಏನೇನು ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಮೊದಲ ನಾವು ಬಜ್ಜಿನ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಮುಂದೆ ನಾವು ಅದನ್ನ ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ಇಟ್ಕೋಬೇಕು. ಸೊ ನಾವು ಈಗ ಹಿಟ್ಟು ಮುಚ್ಚಿಟ್ಟು ಸ್ವಲ್ಪ 5 ನಿಮಿಷ ಆಗಿದೆ. ಇವಾಗ ನಾವು ಬಜ್ಜಿನ ಪ್ರಿಪೇರ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಸೊ ಈಗ ಹೆಂಗೆ ಸ್ವಲ್ಪ ಅದನ್ನ ನಾವು ಮತ್ತೊಂದು ಸರಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅದರಲ್ಲಿ ಮೆಣಸಿನ್ಕಾಯಿ ಹಾಕ್ತಾ ಒಂದೊಂದಾಗಿ ಬಜ್ಜಿನ ಪ್ರಿಪೇರ್ ಮಾಡ್ಕೊಳ್ಳೋದು. ಸೊ ಅದು ಮಿಕ್ಸ್ ಮಾಡ್ಕೋಬೇಕಾದ್ರೆ ಈ ರೀತಿ ನಿಮಗೆ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಅದಾದಮೇಲೆ ನಾವು ಒಂದೊಂದೇ ಮೆಣಸಿನ್ಕಾಯಿ ಹಾಕ್ತಾ ಅದನ್ನು ನಾವು ಬಜ್ಜಿನ ಪ್ರಿಪೇರ್ ಮಾಡ್ಕೋಬೇಕು. ಸೊ ನಾವು ಇವಾಗ ಒಂದೊಂದಾಗಿ ಬಜ್ಜಿನ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಬರ್ತಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಯಾಕಂದರೆ ತುಂಬ ಚೆನ್ನಾಗಿದೆ, ಹಿಟ್ಟು ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿದೆ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಮಾಡಿ ಮುಂದೆ ತಿಂದಾದ್ಮೇಲೆ ಟೇಸ್ಟ್ನು ಹೇಳ್ತೀನಿ ಯಾವ ರೀತಿ ಇತ್ತು ಅಂತ. ಸೊ ನೋಡಿ ಯಾವ ರೀತಿ ಮಾಡ್ಕೋಬೇಕು. ಈ ರೀತಿ ಒಂದೊಂದಾಗಿ ನಾವು ಬಜ್ಜಿನ ಎಣ್ಣೆಯಲ್ಲಿ ಹಾಕ್ತಾ ಹೋಗಬೇಕು. ತುಂಬ ಜಾಸ್ತಿನೂ ಹಾಕಬಾರ್ದು, ಸ್ವಲ್ಪ ಒಂದು 4-5 ಹಾಕಬೇಕು. ಯಾಕಂತಂದರೆ ತುಂಬ ಜಾಸ್ತಿ ಆದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಬಜ್ಜಿ. ಸೊ ದಟ್ ಒಂದೊಂದಾಗಿ ಹಾಕ್ತಾ ನಿಧಾನಕ್ಕೆ ಹಾಕಬೇಕು. ಸೊ ನೆಕ್ಸ್ಟ್ ಇದು ಆಲ್ರೆಡಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಅದನ್ನ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೊಂಡು ಅದಾದಮೇಲೆ ನಾವು ಇದನ್ನ ತಿನ್ಬೋದು. ನಾವು ಇವಾಗ ಈರುಳ್ಳಿ ಜೊತೆ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ರೀತಿ ನಾವು ಬಜ್ಜಿನ ಪ್ರಿಪೇರ್ ಮಾಡ್ಕೋಬೋದು.
ಸೊ ನಾವು ಬಜ್ಜಿ ಆದಮೇಲೆ ಟೀ ಕುಡಿಲೇಬೇಕು, ಯಾಕಂದರೆ ನಾವು ರಾಯಚೂರರಾದ್ರಿಂದ ನಮಗೆ ಟೀ ಅಂದರೆ ತುಂಬಾ ಇಷ್ಟ. ಸೊ ಈಗ ನಾವು ಟೀ ಮಾಡ್ತಾಯಿದ್ವಿ. ಟೀ ಆದಮೇಲೆ ಟೀ ಕುಡಿದು ಆರಾಮಾಗಿ ಈವ್ನಿಂಗ್ನ ಎಂಜಾಯ್ ಮಾಡಬೇಕು ಅಷ್ಟೇ. ಸೊ ಇವಾಗ ಹಾಲು ಹಾಕಿ ಇದನ್ನ ಟೀನ ಆಲ್ಮೋಸ್ಟ್ ರೆಡಿ ಮಾಡ್ತಿದ್ದೀನಿ. ಸೊ ರೆಡಿ ಆದಮೇಲೆ ನಾನು ಟೀನ ಸೋಸ್ಕೊಂಡು ಇವಾಗ ನಾನು ಟೀ ಕುಡಿಬೇಕು. ಸೊ ನೋಡಿ, ಸೊ ಬಿಸಿ ಬಿಸಿ ಚಾಯ್. ಸೊ ನಾನೀಗ ತಾನೇ ಬಿಸಿ ಬಿಸಿಯಾದ ಟೀ ಕುಡಿದು ಕೂತ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಗಾಯ್ಸ್ ನನ್ನ ವಿಡಿಯೋ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ ಮರಿದೇನೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ವೇಟ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.